ಡೊಳ್ಳು ಕುಣಿತ ಆಮೇಲೆ ಚೆಂಡೆ ಅವೆಲ್ಲ ಮಾಡ್ತಿದ್ದಾಗ ನಮ್ಮೂರಲ್ಲಿ 2015 ಬಂದಿದ್ರು. ನನ್ಗೆ ಆಗ ಅನ್ನಿಸ್ತು ಈ ಮನುಷ್ಯ ಇನ್ನೂ ಮುಂದುವರಿತಾ ಸರಸ್ವತಿ ವಿದ್ಯೆ ಮುಂದಕ್ಕೆ ಹೋಯ್ತದೆ ಅಂತ ಅನ್ಕೊಂಡೆ. ಏನೋ ಇವರಾದಂತ ಒಂದು ಕಲಾವಿದ್ರು ಮುಂದುವರಿಲಿ. ಇವತ್ತಿಗೆ ಈ ತಾಲೂಕ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಇವರು ಒಂದು ಶ್ರದ್ಧೆ ಪಟ್ಟವ್ರೆ ಅಂತ ಸರಸ್ವತಿ ವಿದ್ಯೆ ಅವ್ರಿಗೆ ಮುಂದುವರಿಲಿ. 53 ತಂಡದಲ್ಲಿ ಇವರು ಒಂದು ತಂಡನ ನಮ್ಮ ತಾಲೂಕ್ ಮಟ್ಟದ ಒಂದು ಹಳ್ಳಿ ಗ್ರಾಮದ ಒಂದು ಕಲಾವಿದ್ರು ಆಗವ್ರೆ. ಲಕ್ಷ್ಮೀ ಸಾಗರದಲ್ಲಿ ಇದು ಕಲಾವಿದರು ಆಗಿ ಒಂದು ಕತೆ ಬರೆಸ್ತಿದಾಗ ಇವರು ಅಂತ ನನ್ಗೆ ಅನ್ನಿಸ್ತು, ಇವರು ಮುಂದುವರಿಲಿ ಇನ್ನೂ ಅಂತ ಅನ್ಕೊಂಡೆ. ಈಗ ನಮ್ಮ ಜಿಲ್ಲೆಯಲ್ಲಿ 53 ತಂಡಕ್ಕೆ ಇವರು ಒಂದು ತಂಡ ತಾಲೂಕ್ ಮಟ್ಟದ ಕಾರ್ಯಕ್ರಮದಲ್ಲಿ ಇವರು ಒಂದು ತಂಡ ಇನ್ನೂ ಚಾಲ್ತಿ ಆಗ್ಲಿ. ಮೊದಲು ಲಕ್ಷ್ಮೀ ಸಾಗರದ ಗ್ರಾಮದ ಕಟ್ಕೊಂಡ್ರು, ಅದಾದಂತ ನಮ್ಮ ಬನ್ನಂಗಡಿ. ಯಾಕೆಂದ್ರೆ ಇವತ್ತು ದೊಡ್ಡದನ್ನ ಕಾದರೆ ಹೊರತು ಸಣ್ಣದ ಯಾರು ಕಾಯಲ್ಲ. ಇವರಾದಂತ ಒಂದು ಜಾಗೃತಿಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿ ನಮ್ಮ ಪ್ರತಾಪ್ ಅವ್ರಿಗೆ ಒಂದು ಕಿರಿಕಾಣಿಕೆ ಒಂದು ಆಹಾರ ಸ್ವೀಕರಿಸ್ತೀವಿ. ಅವ್ರಿಗೆ ಧನ್ಯವಾದಗಳು. ಬನ್ನಂಗಡಿ ನವೀನ್ ಅವ್ರಿಗೂ ಸುದ ಅವ್ರಿಗೂ ಕಿರಿಕಾಣಿಕೆಯನ್ನು ಸ್ವೀಕರಿಸದ. ಈ ತಂಡದ ಕಲಾವಿದರಿಗೆ ಮುಂದುವರಿಲಿ. ಇನ್ನು ಪ್ರತಿ ಹಳ್ಳಿ ಗ್ರಾಮದಲ್ಲಿ ಅವ್ರಿಗೆ ಎಲ್ಲರಿಗೂ ಸುಧಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. 1 ಗಂಟೆಗೆ ಇವ್ರ ಕಾರ್ಯಕ್ರಮ ಮುಗಿಯುತ್ತೆ, ಅದಕ್ಕಿಂತ ಒಂದು 1/4 ಗಂಟೆ 1/2 ಗಂಟೆ ಹೆಚ್ಚಾಗಿ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡಿದೀನಿ. 1/2 ಗಂಟೆ ಹೆಚ್ಚಾಗೆ ಮಾಡ್ಬೋದು. ಆಗ್ಲೂ ವೆಂಕಟೇಶಣ್ಣ ಚೇರ್ ಕೂತ್ಕೊಂಡು ಉಗುಳಿಸ್ತಾ ಇದ್ರು. ಸಲ ನಾನೇ ಎಚ್ಚರ ಮಾಡಿ ಅಲ್ವಾ. ಇರ್ಲಿ, ಏನು ಮಾಡಕ್ ಆಗೋದಿಲ್ಲ. ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇರ್ಲಿ, ಕಾರ್ಯಕ್ರಮವನ್ನ ಇದೇ ರೀತಿ ಮುಂದುವರ್ಸೋಣ. ದಯಮಾಡಿ ಮತ್ತೆ ಇದೇ ಗ್ರಾಮದಲ್ಲಿ ನಾವು ಕಾರ್ಯಕ್ರಮಕ್ಕೆ ಬಂದ್ರೆ ಅನಗತ್ಯವಾಗಿ ಹಾರಗಳನ್ನ ತರಬೇಡಿ. ಯಾಕಂದ್ರೆ ನಿಮ್ಗೂ ದುಡ್ಡು ವೇಸ್ಟ್. ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಯಾವಾಗ್ಲೂ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು, ಯಾವುದೇ ಊರಿಗೆ ಹೋದ್ರು ನೀವು ಕಾಫಿ ಕುಡಿ ಅಂತಾನು ಕೇಳೋದಿಲ್ಲ, ಊಟ ಕುಡಿ ಅಂತಾನು ಕೇಳೋದಿಲ್ಲ, ಯಾರ ಕುಡಿನಂತೆ. ನಾವೊಂದು ಆತ್ಮತೃಪ್ತಿ ಅಂತ ನಮ್ಮ ಕಲಾ ತಂಡದ ಹೆಸರು. ಜನಗಳಿಗೆ ಯಾವುದೂ ಹೊರೆ ಆಗಬಾರದು. ನಾವು ವೆಂಕಟೇಶಣ್ಣ ಫೋನ್ ಮಾಡಿ ಹೇಳಿದ್ರು ಊಟ ಮಾಡಿಸ್ಬೇಕಾ ಸಪ್ರೇಟ್ ಆಗಿ ತಿಥಿ ಮನೆ ಊಟ ಮಾಡಿಕ್ಕಿಲ್ಲ. ಹಂಗಿಲ್ಲ ಕಣಪ್ಪ, ಅಂದಲೇ ಭೇದ ಇಲ್ಲ. ಅದೇ ಕಾರಣಕ್ಕೆ ಭೇದ ಮಾಡಾನೆ. ಆತರೇನಿಲ್ಲ, ಜನಗಳಿಗೆ ಯಾವ್ದು ಹೊರೆ ಆಗಬಾರ್ದು. ಬರ್ಬೇಕು, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕು. ಈ ತರ ಎಲ್ಲ ತಂದು ದುಡ್ಡು ವೇಸ್ಟ್ ಮಾಡಿ 50-100 ಕೊಟ್ಟು ತಂದಿರ್ತೀರಿ. ಸುಳ್ಳು ಯಾಕೆ ವೇಸ್ಟ್? ತಾವು ಎಲ್ಲ ಅಲ್ಲಿ ಗುಚ್ಚಾಕ್ಬಿಟ್ಟು ಹೊಂಟೈತೀವಿ. ಹಾಗಾಗಿ ಮತ್ತೆ ಒಂದ್ಸಲ ಬಂದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದ್ಸಲ ಸನ್ಮಾನ ಮಾಡಿದ್ರೆ ಸಾಕು ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಸದಾ ಋಣಿ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಹಾಡೋ ಮುಖಾಂತರ ಕಾರ್ಯಕ್ರಮ